ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಪುರಾಣ್ ಪೋಳಿ ಅಥವಾ ಹೋಳಿಗೆ ಹೇಗೆ ಮಾಡೋದೆಂದು ತಿಳಿಸ್ಕೊಡ್ತೇನೆ. ವೆಲ್ಕಮ್ ಟು ಮೈ ಮಾಮ್ಸ್ ಕಿಚನ್ ಚಾನಲ್. ಒಂದು ಬಾಣಲೆಯಲ್ಲಿ ನೀರನ್ನು ಕುದಿಸಿ, ಆಗ ಕಡಲೆಬೇಳೆಯನ್ನು ಹಾಕಿ ಕುದಿಸಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಕುದಿಸ್ಬೇಕು. ಅದು ಇವಾಗ ಕುದ್ದಿದ ನಂತರ ಅದರ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಪೂರ ನೀರನ್ನು ತೆಗಿಬೇಕು. ಆಗ ನೀರನ್ನು ಸಪ್ರೇಟ್ ಮಾಡಿದ ನಂತರ ಬೆಲ್ಲವನ್ನು ಹಾಕಿ ಮತ್ತೆ ಕುದಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇವಾಗ ಯಾಲಕ್ಕಿ ಪುಡಿಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ನೀರಿನ ಅಂಶ ಹೋಗೋ ತನಕ ಕುದಿಸ್ಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ಪ್ಲೇಟಲ್ಲಿ ತಕ್ಕೊಳ್ಳಿ. ಅದನ್ನು ಸ್ವಲ್ಪ ಹಾರಲಿಕ್ಕೆ ಬಿಡಿ. ಸ್ವಲ್ಪ ಥಂಡಿ ಆದಮೇಲೆ ಅದು ಮಿಕ್ಸರ್ ಮಾಡಬೇಡಿ, ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಸಪ್ರೇಟ್ ಬೌಲಲ್ಲಿ ತಕ್ಕೊಳ್ಳಿ. ಮತ್ತು ಇವಾಗ ನೀವು ಬೇಕಾದರೆ ಸಾಫ್ಟ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ. ನೋಡಿ, ಇವಾಗ ಹೂರಣ ರೆಡಿ ಆಗಿದೆ. ಇವಾಗ ಸಪ್ರೇಟ್ ಬೌಲಲ್ಲಿ ಗೋಧಿ ಹಿಟ್ಟು, ಅರಿಶಿನ ಮತ್ತು ಎಣ್ಣೆ ಹಾಕಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಥರ 1.5 ತಾಸು ನೆನೆಯಲಿಕ್ಕೆ ಇಟ್ಬಿಡಬೇಕು. ಇವಾಗ ಹೂರಣನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ಟಫ್ ಮಾಡಿ ಉಂಡೆ ಥರ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ. ನೋಡಿ, ಈ ಥರ ಉಂಡೆಯನ್ನು ಮಾಡ್ಕೋಬೇಕು. ಇವಾಗ ಫ್ರೆಂಡ್ಸ್ ಚಪಾತಿ ಥರ ಲಟ್ಟಿಸಿ ಎಣ್ಣೆಯನ್ನು ಹಚ್ಬಿಟ್ಟು ಲಟ್ಟಿಸ್ಬೇಕು, ಇಲ್ಲಾಂದರೆ ಅದು ಅಂಟ್ಕೊಳ್ಳುತ್ತೆ. ಹೋಳಿಗೆ ಮಾಡೋ ಈ ಥರ ಪ್ಲೇಟ್ ಟೈಪ್ ಬರುತ್ತೆ. ಈ ಥರ ಹಾಕೋಬೇಕು. ಎಣ್ಣೆನ ಹಚ್ಚಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಒಂದ್ಸತ.
ನೋಡಿ ಫ್ರೆಂಡ್ಸ್, ಗೋಧಿ ಹಿಟ್ಟಿನ ಹೋಳಿಗೆ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು.